ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಬಿಜೆಪಿಯಲ್ಲಿ ಭಿನ್ನಮತ ಸ್ವಲ್ಪ ತಣ್ಣಗಾಗಿತ್ತು, ಆದರೆ ಈಗ ಮತ್ತೆ ಹೊಗೆ ಆಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬದಲಾವಣೆ ಮಾಡಲೇಬೇಕು ಅಂತ ರಮೇಶ್ ಜಾರಕಿಹೊಳಿ ತಂಡ ದೆಹಲಿಗೆ ಲಗ್ಗೆ ಹಾಕಿದೆ. ಈ ಮಧ್ಯೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನಲ್ಲಿ ಕದನ ವಿರಾಮ, ಬಿಜೆಪಿಯಲ್ಲಿ ರೆಬೆಲ್ಸ್ ಸಂಗ್ರಾಮ. ದೆಹಲಿಯಲ್ಲಿ ಬೀಡು ಬಿಟ್ಟ ರೆಬೆಲ್ಸ್ ಟೀಮ್, ವಿಜಯೇಂದ್ರ ಬದಲಾವಣೆಗೆ ಪಟ್ಟು. ರಾಜ್ಯ ಕಾಂಗ್ರೆಸ್ನಲ್ಲಿನ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ತಾತ್ಕಾಲಿಕ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಇತ್ತ ಬಿಜೆಪಿ ಮನೆಯಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಉಚ್ಚಾಟಿತ ಯತ್ನಾಳ್ ನೇತೃತ್ವದ ಬಿಜೆಪಿಯ ರೆಬೆಲ್ಸ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಶ್ರೀಮಂತ ಪಾಟೀಲ್, ಬಿವಿ ನಾಯಕ್, ಎನ್ಆರ್ ಸಂತೋಷ್ ಸೇರಿದಂತೆ ಹಲವು ನಾಯಕರು ದಿಲ್ಲಿಯಲ್ಲಿ ದಾಳ ಉರುಳಿಸಿದ್ದಾರೆ. ಹೈಕಮಾಂಡ್ ಭೇಟಿಗೆ ಸಮಯ ಕೇಳಿದ್ದು ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಮತ್ತೊಂದೆಡೆ ಬಿಪಿ ಹರೀಶ್, ಮಾಜಿ ಸಂಸದ ಸಿದ್ದೇಶ್ವರ್ ಕೂಡ ದೆಹಲಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಎಚ್ಡಿಕೆ ಭೇಟಿಯಾದ ಬಿಜೆಪಿ ರೆಬೆಲ್ಸ್ ಟೀಮ್ ಭಾರಿ ಕುತೂಹಲ. ದೆಹಲಿಯಲ್ಲಿ ಇರುವ ರಮೇಶ್ ಜಾರಕಿಹೊಳಿ ನೇತೃತ್ವದ ಬಿಜೆಪಿ ರೆಬೆಲ್ಸ್ ಟೀಮ್ ಹೊಸ ಗೇಮ್ ಶುರು ಮಾಡಿದೆ. ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿವಾಸಕ್ಕೆ ತೆರಳಿ ಭೇಟಿ ಮಾಡಿದ್ದು ಕುತೂಹಲ ಮೂಡಿಸಿದೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಶ್ರೀಮಂತ ಪಾಟೀಲ್ ಪ್ರಸಕ್ತ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಎಚ್ಡಿಕೆ ಜೊತೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಬಿಜೆಪಿ ರೆಬೆಲ್ಸ್ ಟೀಮ್ ಜೊತೆಗೆ ಕಾಣಿಸಿಕೊಂಡ ಕೆಎನ್ ರಾಜಣ್ಣ ಪುತ್ರ. ಸಚಿವ ಸ್ಥಾನ ಹೋದ ಬಳಿಕ ಕೆಎನ್ ರಾಜಣ್ಣ ಬಿಜೆಪಿ ಬಗ್ಗೆ ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ. ಇದರ ನಡುವೆ ಇವರ ಪುತ್ರ ರಾಜೇಂದ್ರ ರಾಜಣ್ಣ ದೆಹಲಿಯಲ್ಲಿ ನಿನ್ನೆ ಬಿಜೆಪಿ ರೆಬೆಲ್ಸ್ ಟೀಮ್ ಜೊತೆ ಕಾಣಿಸಿಕೊಂಡಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ದೆಹಲಿ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿರುವ ಕುಮಾರ್ ಬಂಗಾರಪ್ಪ, ಈ ಭೇಟಿ ಪಕ್ಷದ ರಾಜ್ಯಾಧ್ಯಕ್ಷರ ಭೇಟಿಗಾಗಿ ಅಲ್ಲ, ಪಕ್ಷ ಸಂಘಟನೆಗಾಗಿ ಅಂತ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ಬದಲಾವಣೆಗಳನ್ನು ಮಾಡ್ತಕ್ಕಂಥದ್ದು ವರಿಷ್ಠರ ಕೆಲಸ. ಅವರು ತಗೊಳ್ತಕ್ಕಂಥ ತೀರ್ಮಾನವನ್ನು ನಾವೆಲ್ಲರೂ ಕೂಡ ಅನುಸರಿಸಬೇಕಾಗತ್ತೆ, ಮುಂದೆ ಹೋಗಬೇಕಾಗುತ್ತೆ. ರೆಬೆಲ್ಸ್ ಟೀಮ್ ದೆಹಲಿ ಯಾತ್ರೆಗೆ ಲೇವಡಿ ಮಾಡಿರುವ ಛಲವಾದಿ ನಾರಾಯಣಸ್ವಾಮಿ, ನರಿಯ ಕೂಗು ಗಿರಿಗೆ ಮುಟ್ಟಲ್ಲ ಅಂತ ಕುಹಕವಾಡಿದ್ದು, ಈ ಮಾತಿಗೆ ಕುಮಾರ್ ಬಂಗಾರಪ್ಪ ನರಿಗೆ ಹತ್ತುವ ಶಕ್ತಿ ಇದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಯಾರೋ ಜನಬೆಂಬಲ ಇದೆ ಅಂಥವರನ್ನು ಗುರುತಿಸಿ ಹೈಕಮಾಂಡು ಅಧಿಕಾರ ಕೊಡ್ತದೆ. ಇಲ್ಲಂತಂತಂದರೆ ಹೋಗಿ ಇಳಿಸಿ ಅಂದರೆ ಅರೆ ಯಾರಿಗೆ ಹೇಳ್ತೀರಿ? ನರಿ ಕೂಗು ಗಿರಿಗೆ ಮುಟ್ಟಲ್ಲ. ಗಿರಿ ಹತ್ತಕ್ಕಂಥ ಶಕ್ತಿ ಇದೆ ಅನ್ನೋದಾದರೆ ಯಾವ್ಯಾವ ನರಿಗಳಿದಾವೋ ಅವೆಲ್ಲವೂ ಹಿಂದೆ ಬರಲೇಬೇಕಲ್ಲ. ಗಿರಿ ಹತ್ತಕ್ಕಂಥ ಶಕ್ತಿ ನಮಗೆಲ್ಲರಿಗೂ ಇದೆ ಅನ್ನೋದಾದರೆ ಮೇಲೆ ವರಿಷ್ಠರು ಕೂತಿದ್ದಾರೆ ಗಿರಿನಲ್ಲಿ, ಅವ್ರನ್ನ ಹೋಗ್ಬಿಟ್ಟು ಕಂಡು ಬರೋಷ್ಟು ಶಕ್ತಿ ನಮಗಿದೆ. ಯಾರು ನರಿನೋ ಯಾರು ಇದು ಗೊತ್ತಿಲ್ಲ, ಗಿರಿ ಅಂತೂ ನಮಗೆ ಗೊತ್ತಿದೆ. ಹಾಗಾಗಿ ಡೆಲ್ಲಿ ಅನ್ನೋದು ಒಂದು ವರಿಷ್ಠರ ಅಗ್ರಮಾನ್ಯ ಸ್ಥಾನ ಇದೆ. ಒಟ್ನಲ್ಲಿ ಕಾಂಗ್ರೆಸ್ ಮನೆ ಕುರ್ಚಿ ಸಂಘರ್ಷ ತಣ್ಣಗಾಗಿದೆ. ಬಿಜೆಪಿ ಮನೆಯ ಬಂಡಾಯ ಸ್ಫೋಟಗೊಂಡಿದ್ದು ಹೈಕಮಾಂಡ್ ಅದ್ಯಾವ ರೀತಿ ಮದ್ದೆರಿಯುತ್ತೋ ಗೊತ್ತಿಲ್ಲ. ಮಹೇಶ್ ಈರಣ್ಣ, ಟಿವಿ9, ನವದೆಹಲಿ.